ಇವತ್ತಿನ ಈ ಪ್ರೆಸ್ ಮೀಟ್ ಕಾಂಗ್ರೆಸ್ ಪಕ್ಷದ ನಮ್ಮ ಹಿರಿಯರು ಮಾಡಿದಂಥ ಮಹಿಳೆಯರ ಹೋರಾಟಕ್ಕಾಗಿ 33% ರಿಸರ್ವೇಷನನ್ನು ಮಾನ್ಯ ಪ್ರಧಾನಮಂತ್ರಿಗಳಾದ ರಾಜೀವ್ ಗಾಂಧಿ ಅವರು ಮೊದಲನೇದಾಗಿ ಅವರು ಈ ಮಸೂದೆಯನ್ನು ತಂದಿದ್ದರು. ಫಸ್ಟ್ ಆಫ್ ಆಲ್ ಅದು ಇಂಟ್ರೊಡ್ಯೂಸ್ ಆಗಿದ್ದು ಲೋಕಲ್ ಲೆವೆಲ್ ಬಾಡೀಸಲ್ಲಿ, ಮುನ್ಸಿಪಾಲ್ಟೀಸಲ್ಲಿ, ಗ್ರಾಮ ಪಂಚಾಯತ್ಗಳಲ್ಲಿ, ತಾಲೂಕ್ ಪಂಚಾಯತಲ್ಲಿ, ಅಲ್ಲಿ ಎಲ್ಲ ಮಹಿಳೆಯರಿಗೆ ರಿಸರ್ವೇಷನ್ ಇದೆ. ಬಟ್ MLA MP ಗಳು ಮಿನಿಸ್ಟ್ರಲ್ಲಿ ಆ ಲೆವೆಲಲ್ಲಿ ಇಲ್ಲ. ಸೊ ಮೊದಲನೇ ಬಾರಿಗೆ ತಂದಿದ್ದು ನಮ್ಮ ಪಕ್ಷ ಕಾಂಗ್ರೆಸ್ ಅಂತ ನಾವು ಹೇಳಲಿಕ್ಕೆ ಭಾಳ ಹೆಮ್ಮೆಯಿಂದ ಹೇಳ್ತೀವಿ. ಹಾಗೆಯೇ ಮೊನ್ನೆ ನಡೆದಂಥ ಏನು ಸ್ಪೆಷಲ್ ಪಾರ್ಲಿಮೆಂಟ್ ಸೆಷನನ್ನು BJP ಸರ್ಕಾರವರು ತರಾತುರಿಯಾಗಿ ಭಾಳ ಅರ್ಜೆಂಟಾಗಿ ನಮ್ಮೆಲ್ರಿಗೂ ಆಹ್ವಾನ ಕೊಟ್ಟರು. ಆಮೇಲೆ ಡೀಟೇಲ್ಸ್ ಕೂಡ ಅವರು ಭಾಳ ಆ ಬಿಲ್ ಬಗ್ಗೆ ಕೊಟ್ಟಿರಲಿಲ್ಲ. ಸೊ ಆಮೇಲೆ ಒಂದು ದಿವಸಕ್ಕಿಂತ ಮುಂಚೆ ಅಷ್ಟೇ ಕೊಟ್ಟಿದ್ರು ಅವರು. ಸೊ ಒಂದು ದಿವಸಲ್ಲಿ ನಮಗೆ ನಮ್ಮ ಒಪಿನಿಯನ್ನ ತಿಳಿಸ್ಬೇಕಾಗಿತ್ತು ಅವತ್ತು ಸೆಷನ್ದಲ್ಲಿ 17 ಏಪ್ರಿಲ್ 2026. ಸೊ ಅವತ್ತು ಕೂಡ ಬಿಲ್ ಕೂಡ ಡಿಫೀಟ್ ಆಯಿತು. 2/3% ಮೆಜಾರಿಟಿ ಸಿಗಲಿಲ್ಲ. ಬಟ್ ಇದರ ಅರ್ಥ ನಾವು ಮಹಿಳಾ ವಿರೋಧಿ ಅಂತಲ್ಲ. ಈಗಾಗಲೇ ಹೇಳ್ದಂಗೆ ರಾಜೀವ್ ಗಾಂಧಿ ಅವ್ರು ತಂದಿದ್ದರು. ಮಹಿಳೆಯರಿಗೂ ಕೂಡ ನಮ್ಮ ಪಕ್ಷ ತಾವೆಲ್ಲೂ ನೋಡ್ಬೋದು ಎಷ್ಟು ಸಪೋರ್ಟ್ ಮಾಡ್ತೀವಿ. ನಮ್ಮ ಕಾಂಗ್ರೆಸ್ ಪಕ್ಷದ ಹಿರಿಯರು ಆಗಲಿ ಎಲ್ಲರೂ ಕೂಡ ಮಹಿಳೆಯರಿಗೂ ಸಪೋರ್ಟ್ ಮಾಡ್ತೀವಿ. ಹಾಗೆಯೇ ನಮ್ಮ ಸರ್ಕಾರದಲ್ಲಿ ಈವನ್ ಏನು ಮೆನ್ಸ್ಟ್ರುವಲ್ ಬಿಲ್ ಏನಿದೆ, ಪಾಲಿಸಿ ಏನಿದೆ, ಅದು ನಮ್ಮ ಸರ್ಕಾರ ಲಾಗು ಮಾಡುವಂಥದ್ದು ಭಾಳ ಯಶಸ್ವಿಯಾಗಿ. ಸೊ ಹಾಗಾಗಿ ಯಾವತ್ತೂ ಕೂಡ ಮಹಿಳೆಯರ ವಿರೋಧಿ ಅಲ್ಲ. ಹಾಗೆಯೇ BJP ಸರ್ಕಾರ ನಾವು ಕ್ವಶನ್ ಮಾಡೋದೇನೆಂದರೆ, ಮಣಿಪುರದಲ್ಲಿ ನಡೆದಂಥ ಘಟನೆಗಳಿಗೆ ಅಲ್ಲಿ ಸಾಕಷ್ಟು ಮಹಿಳೆಯರಿಗೆ ಸ್ಥಳಾಂತರ ಆದರು. ಆಮೇಲೆ ಹತ್ರಾಸ್ UPಯಲ್ಲಿ ನಡೆದಂಥ ರೇಪ್ ಕೇಸಲ್ಲಿ ಅವತ್ತು ಕೂಡ ಅಲ್ಲಿ ಸರ್ಕಾರ ಅವ್ರದ್ದೇ ಸರ್ಕಾರ ಇತ್ತು. ಅವರು ಕೂಡ ಯಾಕೆ ಆ ಕೇಸಲ್ಲಿ ಸಪೋರ್ಟ್ ಮಾಡಲಿಲ್ಲ? ಪಾಪ ಹೆಣ್ಮಕ್ಳಿಗೆ ಅವ್ರ ಫ್ಯಾಮ್ಲಿಗೆ ಯಾರೂ ಸಪೋರ್ಟ್ ಮಾಡಲಿಲ್ಲ. ಆವಾಗ ರಾಹುಲ್ ಗಾಂಧಿ ಅವರು ನಮ್ಮ LOP ಅವರು ಅವ್ರ ಫ್ಯಾಮ್ಲಿಗೆ ಹೋಗಿ ಭೇಟಿಯಾಗಿದ್ದರು. ಸೊ ಇಂಥ ಸಿಚುವೇಶನ್ಗಳಲ್ಲಿ ಅವಾಗ ಯಾಕೆ ಧ್ವನಿ ಎತ್ತಿಲ್ಲ BJP ಸರ್ಕಾರ? ಈಗ ಯಾಕೆ ನಮಗೆ ವಿರೋಧ ಮಾಡ್ತಾ ಇದ್ದಾರೆ ಅಂತ ನಾವು ಕ್ವಶನ್ ಕೇಳ್ತಾ ಇದ್ದೀವಿ. ಸೊ ಈ ಪ್ರೆಸ್ ಮುಖಾಂತರ ನಾವು ಹೇಳಲಿಕ್ಕೆ ಬಯಸ್ತೇವೆ, ನಾವು ಯಾವತ್ತೂ ಮುಂದೆ ಕೂಡ ಮಹಿಳಾ ವಿರೋಧಿ ಅಲ್ಲ. ಮುಂದೆ ಕೂಡ ಇನ್ನೂ ಹೆಚ್ಚಿನ ಮಹಿಳೆಯರು ಬರಲಿ ಅಂತ ನಮ್ಮದು ಆಸೆ ಇದೆ. ಸ್ಟೇಟಲ್ಲಾಗಿರಲಿ, ಪಾರ್ಲಿಮೆಂಟಲ್ಲಾಗಿರಲಿ ಅವಳು ಕೂಡ ಹೆಚ್ಚು ಬರಬೇಕಂತ ನಮ್ಮದು ಆಸೆ ಇದೆ. ಬಿಕಾಸ್ ವಿ ಆರ್ ಹಾಫ್ ಆಫ್ ದ ಪಾಪ್ಯುಲೇಷನ್, 50% ಆದಿ ಆಬಾದಿ ಅಂತ ಏನು ಅವರೇ ಬಿಲ್ಲನ್ನು ಹಿಂದಿಯಲ್ಲಿ ಹಂಗೆ ಇದು ಮಾಡಿದ್ದಾರೆ. ಹಾಗೆಯೇ ಇದನ್ನು ಡಿಲಿಮಿಟೇಷನ್ ಜೊತೆ ಕ್ಲಬ್ ಮಾಡಿರೋದನ್ನ ನಾವು ವಿರೋಧ ಮಾಡಿರೋದು. ತಮ್ಮ 2000 ಮುಂದಿನ ಎಲೆಕ್ಷನ್ 2029 ತಮ್ಮ ಏನು ವೋಟ್ ಗಳಿಸಿಕೆ ಹೆಚ್ಚಿನ ತಮ್ಮ ಏರಿಯಾಸ್ ಕವರ್ ಮಾಡಲಿಕ್ಕೆ ಒಂದು ಈಸಿ ಪಾತ್ವೇ ಮಾಡ್ಕೊಂಡಿದ್ದಾರೆ. ಹಾಗೆಯೇ ತಾವು ನೋಡ್ಬೋದು ED ಮತ್ತು CBI ಎಲ್ಲ ತಮ್ಮ ಮುಖಾಂತರ ತಮ್ಗೆ ಹೇಗೆ ಬೇಕೋ ಆಗಿ ಬಳಸ್ತಾ ಇದ್ದಾರೆ. ಸೊ ಹಾಗಾಗಿ ಇಟ್ ಶುಡ್ ನಾಟ್ ಬಿ ಆಟೋಕ್ರೆಟಿಕ್ ಗವರ್ನೆನ್ಸ್, ಇಟ್ ಶುಡ್ ಬಿ ಡೆಮೊಕ್ರೆಟಿಕ್. ಸೊ ಇದು ನಮ್ಮ ಏನು ಫೆಡ್ರಲ್ ಬೇಸ್ ಏನಿದೆ ನಮ್ಮ ಸಂವಿಧಾನದ್ದು, ಅಂದರೆ ಸ್ಟೇಟ್ ಮತ್ತು ಸೆಂಟ್ರಲ್ ಎರಡೂ ಕೂಡಿ ಹೋಗಬೇಕು ಯಾವುದೇ ನಿರ್ಧಾರ ತೊಗೊಂಡ್ರು. ಸೊ ಹಾಗಾಗಿ ಇದನ್ನು ಧಕ್ಕೆ ಆಗುತ್ತೆ. ಸೊ ಹಾಗಾಗಿ ಎಲ್ಲ ಪಕ್ಷಗಳನ್ನು ಸಮ್ಮತಿಯನ್ನು ತೊಗೊಂಡು ಮುಂದೆ ಯಾವುದೇ ಬಿಲ್ ಪಾಸ್ ಮಾಡಿದ್ರು ಎಲ್ಲ ಪಕ್ಷದ ಸಮ್ಮತಿ ತೊಗೊಂಡು ಮಾಡಬೇಕಂತ, ದಿಸ್ ಈಸ್ ಹೌ ಕಾನ್ಸ್ಟಿಟ್ಯೂಷನ್ ಶುಡ್ ಗೋ, ದ ಡೆಮೋಕ್ರಸಿ ಶುಡ್ ರನ್ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಮೊನ್ನೆ ಆದಂಥ ಒಂದು ಅಮೆಂಡ್ಮೆಂಟ್ಗಳು ಆಗಿದೆ, ಅದರ ಎಫೆಕ್ಟ್ ಬಂಗಾಳ ಎಲೆಕ್ಷನ್ ಮ್ಯಾಗ ಆಗ್ಬೋದಾ? ಯಾವ ಇದು ಡಿಲಿಮಿಟೇಷನ್ ರೀ? ಇಲ್ಲ, ಆಗಲ್ಲ. ಹೌದು, ನಿಜ. ಅವರು ತಮಿಳ್ನಾಡು ತಮಿಳ್ನಾಡು, ಅಸ್ಸಾಂ, ಕೇರಳದಲ್ಲಿ ಎಲೆಕ್ಷನ್ ಇದ್ದು ಅದನ್ನು ಎಫೆಕ್ಟ್ ಮಾಡಲಿಕ್ಕೆ ಟ್ರೈ ಮಾಡಿದರು. ಬಟ್ ಆಗಲ್ಲ ಸರ್.
ಮೇಡಮ್ ಈಗ ನಮ್ಮ ಕ್ಷೇತ್ರದ ಬಹಳಷ್ಟು ಬರಗಾಲ ಪರಿಸ್ಥಿತಿ ಎದುರಾಗ್ತಾ ಇದೆ, ಕುಡಿಯುವ ನೀರಿನ ಸಮಸ್ಯೆ ನೀರಿನ ಸಮಸ್ಯೆ ಇದೆ, ಮೇವಿನ ಸಮಸ್ಯೆ ಇದೆ. ಸರ್ ಈಗಾಗಲೇ ಕೆನಾಲ್ಗಳಲ್ಲಿ ಘಟಪ್ರಭಾ ಸಾಕಷ್ಟು ಅಧಿಕಾರಿಗಳ ಜೊತೆ ಮಾತಾಡಿ ಸಚಿವರು ಕೂಡ ನಿರಂತರವಾಗಿ ನೀರು ಬಿಡುಗಡೆ ಮಾಡುವಂಥ ಅವರು ಸೂಚನೆ ಇಟ್ಸ್ ಸ್ಟ್ಯಾಂಡಿಂಗ್ ಇದು ಕೊಟ್ಟಿದ್ದಾರೆ ಇನ್ಸ್ಟ್ರಕ್ಷನ್ಸೇ. ಸೊ ಇನ್ನೂ ಬೇಕಾದರೆ ಈಗ ಯಾಕಂದರೆ ಬಿಕಾಸ್ ಇವ್ಯಾಪರೇಷನ್ ರೇಟ್ ಆಲ್ಸೋ ಮ್ಯಾಟರ್ಸ್, ನಿಂತಲ್ಲೇ ಕಾವಾಗಿ ಇದಾಗುತ್ತೆ ಇವ್ಯಾಪ್ರೇಟ್. ಸೊ ಫ್ಲೋ ಇರಬೇಕಂತಂದರೆ ಕಂಟಿನ್ಯೂಸ್ ಆಗಿ ನಿರಂತರವಾಗಿ ಬೇಕಂದರೆ ಹೆಚ್ಚುವರಿ ಮಾಡ್ತೀವಿ ನಾವು ಹೇಳಿಕ್ಕೆ ಬಯಸ್ತೀವಿ. ಮೇಡಮ್ ಈಗ ಗೋಟ್ರು ರೋಡ್ ಒಂದು ಭಾಳ ಹದಗೆಟ್ಟು ಹೋಗಿದೆ, ಸ್ಟೇಟ್ದವರು ಸೆಂಟ್ರಲ್ದವ್ರು ಹೆಸರು ಅವರು ನಿಮ್ದು. ಹೌದು ಸರ್, ಕರೆಕ್ಟ್. ಇವತ್ತೇ ಕೂಡ ನಾವು ಮಾತಾಡಿದ್ದೀನಿ, ಇನ್ನು 5 ದಿವಸಲ್ಲಿ ಮಾಡ್ತೀನಿ ಅಂತಾರೆ. ಅದು ಆ್ಯಕ್ಚುಲಿ ಮೇಂಟೆನೆನ್ಸ್ ಪೋತ್ ಹೋಲ್ ಮೇಂಟೆನೆನ್ಸ್ ಮಾಡಬೇಕಾಗಿದೆ. ಬಟ್ ಡಿಲೇ ಯಾಕೆ ಆಗ್ತಾಯಿದೆ ಅಂದರೆ ಇಟ್ಸ್ ಬಿಕಾಸ್ ದ ಲ್ಯಾಂಡ್ ಅಕ್ವಿಸಿಷನ್ ಪ್ರಾಬ್ಲಮ್ ಹೇಳ್ತಾ ಇದ್ದಾರೆ ಅವರು. ಬಟ್ ಈಗ ಸದ್ಯಕ್ಕೆ ನಾವು ಮೇಂಟೆನೆನ್ಸ್ ಮಾಡಿದರೆ ಅದನ್ನು ಸ್ವಲ್ಪ ಒಂದು ಮಟ್ಟಕ್ಕೆ ತರುವಂತ ನಾವು ಪ್ರಯತ್ನ ಮಾಡ್ತೇವೆ. 6 ತಿಂಗಳಿಂದ ಮೇಡಮ್ ಇದೇ ಪರಿಸ್ಥಿತಿ, ಅದೇ ಭರವಸೆ ಕೊಡ್ತಾರೆ ಅಧಿಕಾರಿಗಳಾಗಲಿ. ಇಲ್ಲ, ನಾನೇ ಖುದ್ದಾಗಿ ಇವತ್ತು ಮಾತಾಡಿದ್ದೀನಿ ಅಧಿಕಾರಿ ಜೊತೆ. ಅವರು 4-5 ದಿನಗಳಲ್ಲಿ ಸ್ಟಾರ್ಟ್ ಮಾಡ್ತೀನಿ ಅಂದರೆ ನಾನೇ ಖುದ್ದಾಗಿ ಹೋಗಿ ವಿಸಿಟ್ ಮಾಡ್ತೀನಿ. ಈ ಹಿಂದೆ ಜಿಲ್ಲಾ ಉಸ್ತುವಾರಿ ಸಚಿವರು ಆಮೇಲೆ MLAs ಎಷ್ಟೋ ಜನ ಅಧಿಕಾರಿಗಳು ಫೋನ್ ಮಾಡಿ ಸೂಚನೆ ನೀಡಿದ್ದಾರೆ, ಯಾವುದೂ ಕ್ರಮ ಆಗಿಲ್ಲ. ಆದರೆ ಅಧಿಕಾರಿಗಳು ಯಾವುದೇ ರೀತಿಯ ಕ್ರಮ ಯಾವುದು ರೋಡ್ ಬಗ್ಗೆ ಎಸ್ ಅದೇ ಹೇಳ್ತಾ ಇದ್ದೀನಿ ರೀ. ಅವರು ವರ್ಕ್ ಆರ್ಡರ್ ಕೊಡಬೇಕಂತ ಅವರು ಇದು ಮಾಡ್ತಾ ಇದ್ದಾರೆ. ಸೊ ಬಟ್ ಈಗ 4-5 ದಿವಸ ಸ್ಟಾರ್ಟ್ ಮಾಡ್ತೀನಿ ಅಂದಿದ್ದಾರೆ. ಬಟ್ ಇನ್ ಕೇಸ್ ಆ ಥರ ಮತ್ತೆ ಎಲ್ ಟೇಕ್ ಆ್ಯಕ್ಷನ್. ಮೇಡಮ್, ತಮ್ಮ ತಂದೆಯವರು ಸುರ್ಜೇವಾಲಾ ಅವರಿಗೆ ಭೇಟಿಯಾಗಿದ್ದರು ಮೇಡಮ್, ಹಾಗಾಗಿ KPCC ಅಧ್ಯಕ್ಷಕ್ಕೆ ಏನೋ ಪೈಪೋಟಿ ಏನು ಮಾಡ್ತಾ ಇದ್ದಾರೆ ಭೇಟಿ? ಸರ್, ಅದು ಹಿರಿಯರಿಗೆ ಬಿಟ್ಟಿದ್ದು. ಫೈನಲಿ ಅಲ್ಟಿಮೇಟ್ ನಾನು ಹೇಳ್ದಂಗೆ ಅಲ್ಟಿಮೇಟಮ್ ಈಸ್ ವಿತ್ ಹೈಕಮಾಂಡ್. ಸಂಪುಟ ವಿಸ್ತರಣೆ ಅದು ಏನಾಗುತ್ತಾ ಮೇಡಮ್? ಈಗ ಸದ್ಯಕ್ಕೆ ಇಲ್ರಿ ಸರ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.